ನೋಡಪ್ಪ, ಅದಕ್ಕೆ ಅವ್ರಿಗೆ ಕೇಳಬೇಕು ಈ ಕ್ವಶನ್. ಅದ್ರ ಬಗ್ಗೆ ನಾ ಯಾಕೆ ಕಮಿಟ್ ಮಾಡಲಿ? ಸರಿ, ನೀವು ವಿಧಾನಸಭಾ ಚುನಾವಣೆಗೆ ಅನುಭವಿಸಿದಂತಹ ಪರಿಸ್ಥಿತಿ ಈಶ್ವರಪ್ಪನವರಿಗೆ ಮತ್ತೆ ಎರಡನೇ ಸರ್ತಿ ಇದಾಗಿದೆ. ಅವಾಗ ಈಶ್ವರಪ್ಪನವರು ನಿಮಗೆ ಬೈದಿದ್ರು. ಈಗ ನೀವು ಅದಕ್ಕೆ ಕೇಳ್ರಿ ಅವ್ರಿಗೆ. ಅವ್ರು ಹೋಗಿ ಕೇಳ್ರಿ, ಅದಕ್ಕೆ ನಾವು ಉತ್ತರ ಕೊಡೋದಲ್ಲ. ಅವ್ರು ಹೇಳಿದಾಗ ನಾವು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಸರ್, ಈಗ ಬೊಮ್ಮಾಯಿ ಆಲ್ರೆಡಿ MLA ಇದ್ದಾರೆ. ಅಂಥ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಟಿಕೆಟ್ ಕೊಡೋ ಅವಶ್ಯಕತೆ ಇತ್ತಾ? ನೋಡ್ರಿ, ಅದಕ್ಕೆ ಇವಕ್ಕೆಲ್ಲ ನಾನು ಕಮಿಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡ್ ನಿರ್ಧಾರ. ಈಗ ಹೈಕಮಾಂಡ್ ನಿರ್ಧಾರ ಮಾಡಿ ಏನೋ ಕಾಣಿಸೋ ಕೊಟ್ಟಿದ್ದಾರೆ. ಇಲ್ಲ ಅದು ಸರಿ ಇಲ್ಲ, ಹೀಗೆ ಕೊಟ್ರು ಅಂತ ನಾ ಯಾಕೆ ಕಮಿಟ್ ಮಾಡಲಿ? ಅಲ್ಲ, ಹಂಗಲ್ಲ, ತತ್ವ ಸಿದ್ಧಾಂತ ಹೇಳ್ತಾರಲ್ಲ, ಅದನ್ನ ಇಲ್ಲಿ ಇದು ಅಪ್ಲೈ ಆಗಲ್ಲ ಅಂತ. ಇಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದು. ನೋಡಪ್ಪ, ಅದಕ್ಕೆ ಅವ್ರಿಗೆ ಕೇಳಬೇಕು ಈ ಕ್ವಶನ್. ಅದ್ರ ಬಗ್ಗೆ ನಾ ಯಾಕೆ ಕಮಿಟ್ ಮಾಡಲಿ? ಸರಿ, ನೀವು ವಿಧಾನಸಭಾ ಚುನಾವಣೆಗೆ ಅನುಭವಿಸಿದಂತಹ ಪರಿಸ್ಥಿತಿ ಈಶ್ವರಪ್ಪನವರಿಗೆ ಮತ್ತೆ ಎರಡನೇ ಸರ್ತಿ ಇದಾಗಿದೆ. ಅವಾಗ ಈಶ್ವರಪ್ಪನವರು ನಿಮಗೆ ಬೈದಿದ್ರು. ಈಗ ನೀವು ಅದಕ್ಕೆ ಕೇಳ್ರಿ ಅವ್ರಿಗೆ. ಅವ್ರು ಹೋಗಿ ಕೇಳ್ರಿ, ಅದಕ್ಕೆ ನಾವು ಉತ್ತರ ಕೊಡೋದಲ್ಲ. ಅವ್ರು ಹೇಳಿದಾಗ ನಾವು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಸರ್, ಈಗ ಬೊಮ್ಮಾಯಿ ಆಲ್ರೆಡಿ MLA ಇದ್ದಾರೆ. ಅಂಥ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಟಿಕೆಟ್ ಕೊಡೋ ಅವಶ್ಯಕತೆ ಇತ್ತಾ? ನೋಡ್ರಿ, ಅದಕ್ಕೆ ಇವಕ್ಕೆಲ್ಲ ನಾನು ಕಮಿಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡ್ ನಿರ್ಧಾರ. ಈಗ ಹೈಕಮಾಂಡ್ ನಿರ್ಧಾರ ಮಾಡಿ ಏನೋ ಕಾಣಿಸೋ ಕೊಟ್ಟಿದ್ದಾರೆ. ಇಲ್ಲ ಅದು ಸರಿ ಇಲ್ಲ, ಹೀಗೆ ಕೊಟ್ರು ಅಂತ ನಾ ಯಾಕೆ ಕಮಿಟ್ ಮಾಡಲಿ? ಅಲ್ಲ, ಹಂಗಲ್ಲ, ತತ್ವ ಸಿದ್ಧಾಂತ ಹೇಳ್ತಾರಲ್ಲ, ಅದನ್ನ ಇಲ್ಲಿ ಇದು ಅಪ್ಲೈ ಆಗಲ್ಲ ಅಂತ. ಇಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದು.